ಸಮಾಜ, ಒಡ್ರ ಸಮಾಜ, ಎಲ್ಲರಿಗೂ ಎಲ್ಲ ಸಮಾಜ ಅಗ್ಲಿ ಕೊಡ್ದಾಗ ಒಂದು ಇಲ್ಲೊಂದು 70-80 ವರ್ಷ ಐತ್ರಿ. ಇದು ಹನುಮೇಶ್ವರ ಗುಡಿ ಐತ್ರಿ. ಹನುಮೇಶ್ವರ ಗುಡಿ ಐತಿ. ಈಗ ರೋಡ್ ಅಗಲೀಕರಣ ಸಲುವಾಗಿ ಅದ ಗುಡಿ ತೆಗಿತಾನ ಅಂತಂದ್ರಿ. ತೆಗಿಯಾಕ ನಮ್ದು ಏನು ತಕರಿಲ್ಲ. ಆದ್ರೆ ನಮ್ಮ ದೇವರಿಗೆ ಒಂದು ಸ್ಥಾನ ಇಲ್ಲಿ ಕೊಟ್ಟಿಂತ ಅದು ಗುಡಿ ಕಟ್ಟಿ ಅದನ್ನ ದೇವರ ಒಂದು ಸ್ಥಾಪನೆ ಮಾಡಲಿ. ಅದು ಗುಡಿ ಇಲ್ಲ, ಏನಿಲ್ಲ. ಈ ಸದ್ಯ ನಮ್ದು ದೇವರನ್ನ ದೇವಸ್ಥಾನ ಅಂತಾರ್ರಿ. ಅದ್ರ ಸಲುವಾಗಿ ನಾವು ಎಲ್ಲರೂ ಕುಡಿಯೋದು. ಈಗ ನೀವು ವಿರೋಧ ಮಾಡತ್ತೀರಿ? ಹೌದು, ಪೂರ್ತಿ ವಿರೋಧ ಮಾಡಕ್ಕೆ ಈಗ ತೆಗಿಕೊಡೋಲ್ಲ ನಾವು. ನಮ್ಮ ಗುಡಿ ಎಲ್ಲ ಕಟ್ಟಿದಂತಾರೆ ಇಲ್ಲೇ ಜಾಗದವ್ರಿ. ಆ ಜಾಗನ ಒಂದು ಗುಡಿ ಕಟ್ಟಿ ಗುಡಿ ಆಮೇಲೆ ದೇವರ ಇಲ್ಲಿ ಸ್ಥಾಪನೆ ಮಾಡಿದ್ವಿ. ನಿಮ್ಮ ಹೆಸರು? ಕಲ್ಲಪ್ಪ ಅರ್ಜುನ್ ಇರ್ಗಾರ. ನಾವು ಹುಟ್ಟ ನೋಡ್ತೀವಿ. ಈ ಹನುಮಂತ ದೇವ್ರದ ಈ ಗುಡಿದ ಅಷ್ಟ ಎಲ್ಲಾರ ಗುಡಿ ಕೂಡಿದ್ರಿ. ಒಂದೇ ಜಾತಿದ್ದಿಲ್ಲ, ಒಂದೇ ಜಾತಿಗೆ ಸೀಮಿತ ಇಲ್ಲ. ಮತ್ತು ಈಗ ಅವ್ರ ರಸ್ತೆ ಅಗಲೀಕರಣ ಮಾಡತ್ತಾರು, ಗಟ್ರ ಮಾಡ್ತೇನೆ ಅಂತ ಅನ್ನತ್ತಾರು. ನಮಗೆ ಅದಕ್ಕೆ ವಿರೋಧ ಇಲ್ಲ, ನಮ್ಗೆ ಸುಧಾರಣೆಗೆ ವಿರೋಧ ಇಲ್ಲ ಆಗಲಿ. ಆದ್ರೆ ನಮ್ಮದು ಅಷ್ಟ ಎಲ್ಲಿ ಹೋಗೋದು ಅಂದ್ರೆ ಗುಡಿ ತೆಗೆದು ಅತಂತ್ರ ವರ್ಷದಿಂದ ಎಲ್ಲೋ ಒಂದು ಕಡೆ ಹೊಳೆಗೆ ನೀರು ತಂದು ಇಡ್ತೇವೆ, ನಾವು ರೋಡ್ ಮಾಡ್ತೇವೆ. ಆಮೇಲೆ ಅಂದ್ರೆ ಹಿಂಗೆ ಕೇಳಕ್ಕೆ ಸಿಕ್ಕಿದ್ದೀವಿ. ನಮಗೇನು ಅವ್ರೆ ಆಫೀಸಲ್ಲಿ ಏನು ಹೇಳಿಲ್ಲ, ಬಟ್ ಕೇಳಕ್ಕೆ ಸಿಕ್ಕೈತಿ. ಆದ್ರೆ ನಮಗೆ ಅದಕ್ಕೆ ವಿರೋಧ ಐತಿ. ನಮಗೇನ ನೀವು ತೆಗೀರಿ, ಅಗಲೀಕರಣ ಮಾಡೋದ್ರ ರಸ್ತೆ ಮಾಡ್ರಿ. ಆದ್ರೆ ಗುಡಿ ತೆಗೆದ ಅದನ್ನ ಮತ್ತೊಂದು ಗುಡಿ ಸ್ಥಾಪನಾ ಮಾಡಿ ಅಲ್ಲಿ ಮೂರ್ತಿ ಅದ್ರ ಸ್ಥಾಪನಾ ಮಾಡಿ ಆಮೇಲೆ ನೀವು ತೆಗೀರಿ. ನಮ್ಮದು ಅದಕ್ಕೇನು ಅಭ್ಯಂತರ ಇಲ್ಲ. ಎಲ್ಲ ಇದು ಒಂದು 70-80 ವರ್ಷ ಮೇಲೆ ಐತ್ರಿ. ನಾವು ನೋಡ್ತಾ 70-80 ವರ್ಷ ಮೇಲೆ ಐತಿ. ಅಲ್ಲಿ ಅವಾಗ ನಾವು ಮಂಗ್ಯಾನ ಇದಪ್ಪ ಅಂತ ಅಲ್ಲಿ ಹುಗುಚಿಂದ ಅದ್ರ ಮೇಲೆ ಗುಡಿ ಸ್ಥಾಪನೆ ಮಾಡಿದ್ವಿ. ಎಲ್ಲೋ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಕರೆಂಟ್ ಶಾಕ್ ಆಗಿ ಒಮ್ಮೆ ಒಂದು 7-8 ಹಿಂಗೆ ಮಂಗಗಳದ ಮರಣಾಗಿತ್ತು. ಅದನ್ನ ತರಿಸಿದ್ದು ಇಲ್ಲಿ ಹುಗುದ ಆಮೇಲೆ ಅದ್ರ ಮೇಲೆ ಕಟ್ಟಿದ್ದು ನಿರ್ಮಾಣ ಮಾಡಿದಂತ ಗುಡಿ ಇದ್ರಿ. ಯಾವ ಗುಡಿ? ಇದು ಹನುಮಾನ ಮಂದಿರ ಐತ್ರಿ. ಅವಾಗಿಂದ್ರೆ ಐತ್ರಿದ. ಮತ್ತೆ ಇದ್ರದ್ದು ಅಷ್ಟೇ ಎಲ್ಲಾರ ಗುಡಿ ಎಲ್ಲಾ ಸಮಾಜದವ್ರ ಅದಾರ. ಒಂದೇ ಸಮಾಜದವ್ರ ಈ ಗುಡಿ ನಮಗ್ ಬೇರೆ ಕಡೆ ನೀವು ರಸ್ತೆ ಅಗಲೀಕರಣ ಮಾಡದ್ರಲ್ಲೇ ಮಾಡ್ರಿ. ಆದ್ರೆ ಗುಡಿ ನಮಗ್ ಬೇರೆ ಕಡೆ ಸ್ಥಾಪನಾ ಮಾಡಿ ಮೂರ್ತಿ ಪ್ರತಿಷ್ಠಾಪನಾ ಮಾಡಿ ಆಮೇಲೆ ನೀವು ಗುಡಿ ತೆಗೀರಿ. ನನ್ನ ಹೆಸರು ರಾಜು ಅಂಚನಾಳ್ ಅಂದ್ರಿ. ನಾವೇ ಇಲ್ಲೇ ನಿವಾಸಿ, ಹನುಮಪ್ಪನ ಭಕ್ತ.